ಕನ್ನಡದ ಖ್ಯಾತ ನಟ ರಕ್ಷಿತ್ ಶೆಟ್ಟಿಗೆ ಭಾರೀ ದಂಡ. ನಟ ರಕ್ಷಿತ್ ಶೆಟ್ಟಿ ಮಾಲೀಕತ್ವದ ಪರಂವಾ ಸ್ಟುಡಿಯೋಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕನ್ನಡದ ಖ್ಯಾತ ನಟ ರಕ್ಷಿತ್ ಶೆಟ್ಟಿಗೆ ಭಾರೀ ದಂಡ. ನಟ ರಕ್ಷಿತ್ ಶೆಟ್ಟಿ ಮಾಲೀಕತ್ವದ ಪರಂವಾ ಸ್ಟುಡಿಯೋಸ್ಗೆ ಶಾಕ್ ಎದುರಾಗಿದೆ. ದೆಹಲಿ ಹೈಕೋರ್ಟ್ನಿಂದ ಕನ್ನಡದ ನಟನಿಗೆ ಬಿಗ್ ಶಾಕ್ ನೀಡಲಾಗಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಕಾಪಿರೈಟ್ ಉಲ್ಲಂಘನೆಯಾಗಿದೆ. ಬ್ಯಾಚುಲರ್ ಪಾರ್ಟಿಯಲ್ಲಿ ನ್ಯಾಯ ಎಲ್ಲಿದೆ? ಒಮ್ಮೆ ನಿನ್ನನ್ನ ಹಾಡನ್ನ ಬಳಕೆ ಮಾಡಲಾಗಿದೆ. ಕಾಪಿರೈಟ್ ಉಲ್ಲಂಘನೆಗಾಗಿ 25 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಅನುಮತಿ ಇಲ್ಲದೆ MRT ಮ್ಯೂಸಿಕ್ ಕಂಪನಿಯ 2 ಹಾಡನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಇದೆ. 20 ಲಕ್ಷ ಕಾಪಿರೈಟ್ ಉಲ್ಲಂಘನೆಗೆ 5 ಲಕ್ಷ ರೂಪಾಯಿ ನ್ಯಾಯಾಂಗ ನಿಂದನೆಗೆ ದಂಡ ವಿಧಿಸಲಾಗಿದೆ. ಇನ್ನು ಕನ್ನಡದ ಖ್ಯಾತ ನಟ ರಕ್ಷಿತ್ ಶೆಟ್ಟಿಗೆ ಈಗ ಭಾರಿ ದಂಡವನ್ನ ವಿಧಿಸಲಾಗಿದೆ. ನಟ ರಕ್ಷಿತ್ ಶೆಟ್ಟಿ ಮಾಲೀಕತ್ವದ ಪರಂವಾ ಸ್ಟುಡಿಯೋಸ್ಗೆ ಈಗ ಶಾಕ್ ಎದುರಾಗಿದೆ. ದೆಹಲಿ ಹೈಕೋರ್ಟ್ನಿಂದ ಕನ್ನಡದ ನಟನಿಗೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಈ ಒಂದು ಬ್ಯಾಚುಲರ್ ಪಾರ್ಟಿ ಸಿನಿಮಾ ಏನ್ ಮಾಡಿದ್ದಾರೆ, ಈ ಒಂದು ಸಿನಿಮಾದಲ್ಲಿ ಕಾಪಿರೈಟ್ ಉಲ್ಲಂಘನೆ ಆಗಿದೆ ಎಂಬ ಆರೋಪ ಕೂಡ ಇತ್ತು. ಈ ಒಂದು ಬ್ಯಾಚುಲರ್ ಪಾರ್ಟಿಯಲ್ಲಿ ನ್ಯಾಯ ಎಲ್ಲಿದೆ? ಒಮ್ಮೆ ನಿನ್ನನ್ನ ಹಾಡು ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೂಡ ಇದೆ. ಹಾಗಾಗಿ ಒಂದು ಕಾಪಿರೈಟ್ ಉಲ್ಲಂಘನೆಗಾಗಿ 25 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಇನ್ನು ಪರ್ಮಿಷನ್ ಇಲ್ಲದೆ MRT ಮ್ಯೂಸಿಕ್ ಕಂಪನಿಗೆ ಸಂಬಂಧಪಟ್ಟಂತ ಈ 2 ಹಾಡುಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಯಿತು. ಇನ್ನು 20 ಲಕ್ಷ ಕಾಪಿರೈಟ್ ಉಲ್ಲಂಘನೆಗಾದ್ರೆ 5 ಲಕ್ಷ ರೂಪಾಯಿ ನ್ಯಾಯಾಂಗ ನಿಂದನೆಗೆ ದಂಡವನ್ನು ವಿಧಿಸಲಾಗಿದೆ ಎಂಬ ಸದ್ಯಕ್ಕೆ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರು ಈಗ 2 ಹಾಡುಗಳನ್ನು ಏನೀಗ ಬಳಕೆ ಮಾಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ, ಅದು ಕಾಪಿರೈಟ್ ಉಲ್ಲಂಘನೆ ಮಾಡಿ ಆ ಹಾಡುಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಈಗ ಕೋರ್ಟ್ನಿಂದ 25 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಲಾಗಿದೆ. ಇನ್ನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್. ಸಾಹಿತ್ಯ ಏನಂದ್ರೆ ಈ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಭಾರಿ ಆಘಾತ ಅಂತ ಹೇಳ್ಬೋದು. ಏನೋ ಒಂದು ಮಾಲೀಕತ್ವದ ಪರವಂಗ್ ಸ್ಟುಡಿಯೋಸ್ ಏನಿದೆ ದೆಹಲಿ ಹೈಕೋರ್ಟ್ ನಲ್ಲಿ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದಲ್ಲಿ ಒಂದು ಕಾಪಿರೈಟ್ ಅಂತ ವೈಲೇಷನ್ ನಡೆದಿರೋದಾಗಿ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಚಿತ್ರರಂಗದಲ್ಲಿ ಈಗ ಚಿತ್ರದಲ್ಲಿ ಬಳಸಲಾದಂತಹ ಒಂದು ಕೆಲವೊಂದಿಷ್ಟು ಸಾಂಗ್ಸ್ ಗಳೇನಿದೆ, ಹಾಡುಗಳೇನಿದೆ, ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಬಳಸಲ್ಪಟ್ಟಿರ್ತಕ್ಕಂಥ ಎಂಬ ಆರೋಪ ಏನಿದೆ ಅದು ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈಗಾಗಲೇ ಸ್ಪಷ್ಟವಾಗಿ ಒಂದು ಸಂದೇಶ ನೀಡಿದೆ. ಏನು ಕಾನೂನು ಪಾಲನೆ ಕಡ್ಡಾಯ, ಆದ್ರೆ ಈ ಪ್ರಕರಣದ ಒಂದು ಕೇಂದ್ರ ಬಿಂದು ಆಗಿದ್ದಂತ MRT ಮ್ಯೂಸಿಕ್ ಸಂಸ್ಥೆ ಇತ್ತಲ್ಲ, ಆ ಹಾಡುಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಚಿತ್ರದಲ್ಲಿ ಕೆಲವು ಸೆಕೆಂಡ್ಗಳ ಮಟ್ಟಿಗೆ ಹಾಡುಗಳನ್ನ ಕದ್ದಿದ್ದಾರೆ, ಬಳಸಿದ್ದಾರೆ. ಅದಕ್ಕೂ ಮುನ್ನ ಸೂಕ್ತವಾದಂತ ಅನುಮತಿಯನ್ನು ಇವರು ಪಡೆದುಕೊಂಡಿಲ್ಲ, ಕಾಪಿರೈಟ್ ಉಲ್ಲಂಘನೆ ಆಗಿದೆ ಎಂದು ಈಗ ನ್ಯಾಯಾಲಯದಿಂದ ಈಗಾಗಲೇ ತೀರ್ಮಾನ ಆಚೆ ಬಂದಿದೆ. ಈ ತೀರ್ಮಾನದ ಮೂಲಕ ಈಗ ಸ್ವಲ್ಪ ಭಾಗ ಮಾತ್ರ ಬಳಸಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಪಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಹೈಕೋರ್ಟ್ ಇಂದ ಈಗ ಸ್ಪಷ್ಟವಾಗಿ ಆಚೆ ಬಂದಿದೆ. ನ್ಯಾಯಾಲಯಕ್ಕೆ ಮತ್ತು ಏನಂತಂದ್ರೆ 25 ಲಕ್ಷ ರೂಪಾಯಿ ಈಗ ದಂಡವನ್ನು ಕೂಡ ವಿಧಿಸಿದೆ. ಅದರಲ್ಲಿ 20 ಲಕ್ಷ ರೂಪಾಯಿ ಅಂತಂದ್ರೆ ಕಾಪಿ ರೈಟ್ಸ್ ಉಲ್ಲಂಘನೆ ಹಾಗೂ ಮತ್ತು 5 ಲಕ್ಷದ ನ್ಯಾಯಾಂಗ ನಿಂದನೆ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಆದೇಶಗಳಿಗೆ ಈಗ ಗೌರವ ಕೊಡ್ಬೇಕಂತ ಸಂದೇಶವಾದಂತಹ ತೀರ್ಪು ಅಂತಾನೆ ಹೇಳ್ಬೋದು. ಈ ನಡುವೆ ರಕ್ಷಿತ್ ಶೆಟ್ಟಿ ಅವರು ನ್ಯಾಯಾಲಯದ ಮುಂದೆ ಕ್ಷಮೆ ಯಾಚಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಜೈಲು ಶಿಕ್ಷೆ ಅನುಭವಿಸೋದ್ರಲ್ಲೂ ಅನುಮಾನ ಇಲ್ಲ. ಯಾಕಂತಂದ್ರೆ ಇದು 2 ವಾರದ ಒಳಗಡೆ ಏನಾದ್ರೂ ಪೆನಾಲ್ಟಿ ದಂಡದ ಮೊತ್ತವನ್ನ ಏನಾದ್ರು ದೆಹಲಿ ಹೈಕೋರ್ಟ್ ಏನಾದ್ರು ಕಟ್ಟಲೆಯಲ್ಲಿದ್ರೆ, ಅದು ಗಡುವು ನೀಡಿದೆ, ಅಷ್ಟೊಳಗಡೆ ಕಟ್ಟಲೆಯಲ್ಲಿದ್ರೆ ಇದು ಮತ್ತೆ ಕಂಟೆಂಪ್ಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಈ ಘಟನೆ ಈಗ ಚಿತ್ರರಂಗಕ್ಕೆ ದೊಡ್ಡ ಎಚ್ಚರಿಕೆ ಆದ ಒಂದು ಗಂಟೆ ಆಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.